ನಿನ್ನೆ ಪ್ರತಿಭಟನೆ ಮಾಡಿದ್ದು ತಪ್ಪು ಅಂತ ನಾನು ಹೇಳಲ್ಲ. ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ್ದು ಮಾತ್ರ ತಪ್ಪು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ಬಳಿ ಡಿಕೆ ಶಿವಕುಮಾರ್ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದು ಮಾತ್ರ ತಪ್ಪು. ಕರ್ನಾಟಕದ ಗೌರವ ಸ್ವಾಭಿಮಾನಕ್ಕೆ ಧಕ್ಕೆ ತರಬಾರದು. ಅಂಗಡಿಗೆ ನುಗ್ಗಿ ಹೆದರಿಸಿ ಆಸ್ತಿಗೆ ಹಾನಿ ಮಾಡಿದ್ದು ಮಾತ್ರ ತಪ್ಪು. ಕನ್ನಡ ಬೋರ್ಡ್ ಹಾಕದವರಿಗೆ ನೋಟಿಸ್ ಅನ್ನ ನೀಡ್ತೀವಿ. ನಾವು ಕಾನೂನಿನ ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಳ್ತೀವಿ. ಆದರೆ ನೀವು ಅಂಗಡಿಗೆ ನುಗ್ಗಿ ಹೆದರಿಸಿ ಬೆದರಿಸಿ ಅವರ ಆಸ್ತಿಗೆಲ್ಲ ಹಾನಿ ಮಾಡಿದ್ದು ಮಾತ್ರ ತಪ್ಪು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾರ್ವಜನಿಕ ಆಸ್ತಿಗಳನ್ನ ನನಗೆ ಬಹಳ ದುಃಖ ಏನಾಗ್ತಾ ಇದೆ ಅಂದರೆ, ಸಾರ್ವಜನಿಕ ಆಸ್ತಿಗಳನ್ನ ಹಾನಿ ಮಾಡಿರೋಂಥದ್ದು ಇದೆಯಲ್ಲ, ಅದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋ ಒನ್ ಶುಡ್ ಟೇಕ್ ದಿ ಲಾ ಇನ್ ಟು ದರ್ ಹ್ಯಾಂಡ್ಸ್. ವಿ ವಿಲ್ ನಾಟ್ ಅಲೋ. ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು. ಇದು ಕರ್ನಾಟಕದ ಗೌರವದ ವಿಚಾರ. ಇದು ಪ್ರತಿಭಟನೆ ಮಾಡಲಿ, ಬೋರ್ಡ್ ಹಾಕು ಅಂತ ಕೇಳಲಿ, ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾನು ಕಾನೂನನ್ನು ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದು, ಅಂಗಡಿಯವ್ರದ್ದು, ಎಲ್ಲರದ್ದು ಕೂಡ ಡ್ಯೂಟಿ. ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳ ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಳ್ತಾರೆ. ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ. ಯಾವ ರೀತಿ ಫಲಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಒಡೆದಾಕೋಂಥದ್ದು, ಕಲ್ತು